ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಶಿವ ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಇಂದಿನ ಒಂದು ವಿಡಿಯೋದಲ್ಲಿ ನಾವು ಪ್ರತಿಯೊಂದು ಪರೀಕ್ಷೆಗಳಿಗೆ ಅನುಕೂಲವಾಗುವಂತಹ ಕರೆಂಟ್ ಅಫೇರ್ಸ್ಗಳನ್ನು ನೋಡಲಿದ್ದೇವೆ. ವಿಶೇಷವಾಗಿ 2026 ಏಪ್ರಿಲ್ ತಿಂಗಳ 6 ಮತ್ತು 7ನೇ ತಾರೀಕಿನ ಒಂದು ಪ್ರಮುಖ ಪ್ರಚಲಿತ ಘಟನೆಗಳನ್ನು ಈ ವಿಡಿಯೋದಲ್ಲಿ ತೆಗೆದುಕೊಂಡು ಚರ್ಚೆ ಮಾಡ್ತಾ ಹೋಗ್ತೀನಿ ಕ್ವಶನ್ ಮೂಲಕ. ಹಾಗೆಯೇ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಎಲ್ಲ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಒಳ ಮೀಸಲಾತಿಯ ಗೊಂದಲದಿಂದ ನೇಮಕಾತಿಗಳು ಯಾವುದೂ ಆಗ್ತಾಯಿಲ್ಲ. ಹಾಗಾಗಿ ನೀವೇನಾದರೂ ಓದಿನಿಂದ ವಿಮುಖರಾಗಿ ರೆಸ್ಟ್ ಮಾಡ್ತೀವಿ ಅಂತಂದರೆ ನಿಮಗಿಂತ ಮುಂಚಿತವಾಗಿ ಯಾರೆಲ್ಲ ಸರಿಯಾಗಿ ನಿರಂತರವಾಗಿ ಸಿದ್ಧತೆಯನ್ನು ಮಾಡ್ತಾರೋ ಅವರು ಪರೀಕ್ಷೆಗಳಲ್ಲಿ ಗೆಲ್ತಾರೆ, ಅವರ ಕನಸಿನ ಹುದ್ದೆಯನ್ನು ಪಡೀತಾರೆ. ಹಾಗಾಗಿ ನಿಮಗೆ ನಾನು ಏನು ಒಂದು ಕಿವಿ ಮಾತನ್ನು ಹೇಳ್ತೀನಿ ಅಂತ ಅನ್ನೋದಾದ್ರೆ ಸ್ನೇಹಿತರೆ, ಯಾರು ನಿರಂತರವಾಗಿ ಸ್ಟಡಿಯನ್ನು ಮಾಡ್ತಾರೋ, ಯಾರು ನಿರಂತರವಾಗಿ ಓದನ್ನು ಪ್ರೀತಿಸ್ತಾರೋ ಅಥವಾ ಇಷ್ಟಪಟ್ಟು ಓದ್ತಾರೋ ಅವರು ಮಾತ್ರ ಮುಂಬರುವಂತಹ ಕನಸಿನ ಹುದ್ದೆಯನ್ನು ಏರೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಿಮ್ಮ ಕನಸಿನ ಹುದ್ದೆಯನ್ನು ಪಡೆಯುವ ಒಂದು ಪ್ರಯತ್ನಕ್ಕೆ ಬೆಂಬಲವಾಗಿ ನಮ್ಮ ಶಿವ ಕ್ಲಾಸ್ ಕಾರ್ನರ್ ವತಿಯಿಂದ ಉಚಿತವಾಗಿ ಕರೆಂಟ್ ಅಫೇರ್ಸ್ಗಳನ್ನು ನೀಡ್ತಾ ಹೋಗ್ತೀನಿ. ಈ ಒಂದು ಇನಿಷಿಯೇಟಿವನ್ನು ನೀವೆಲ್ಲ ಸದುಪಯೋಗ ಮಾಡಿಕೊಳ್ಳಿ. ಹಾಗೆಯೇ ಎಲ್ಲ ಸ್ನೇಹಿತರೊಂದಿಗೆ ವಿಡಿಯೋವನ್ನು ಶೇರ್ ಮಾಡಿ ಅಂತ ಕೇಳ್ತಾ, ಸ್ನೇಹಿತರೆ ಬನ್ನಿ ಇವತ್ತಿನ ಮೊದಲ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆ ಹೀಗಿದೆ: ಗಂಗೋತ್ರಿ ರಾಷ್ಟ್ರೀಯ ಉದ್ಯಾನವನವು ಯಾವ ಒಂದು ರಾಜ್ಯದಲ್ಲಿದೆ ಅಂತ ಹೇಳಿದೆ. ನೋಡಿ, ಇತ್ತೀಚೆಗೆ ಈ ಒಂದು ಗಂಗೋತ್ರಿ ನ್ಯಾಷನಲ್ ಪಾರ್ಕ್ ತುಂಬ ಸುದ್ದಿಯಲ್ಲಿತ್ತು. ಹಾಗಾಗಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಆಪ್ಷನ್ಸ್ ಎ ಉತ್ತರಾಖಂಡ, ಆಪ್ಷನ್ಸ್ ಬಿ ಹಿಮಾಚಲ ಪ್ರದೇಶ, ಆಪ್ಷನ್ ಸಿ ರಾಜಸ್ಥಾನ, ಆಪ್ಷನ್ಸ್ ಡಿ ಗುಜರಾತ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ಸ್ ಎ ಉತ್ತರಾಖಂಡ ಸರಿಯಾದಂತಹ ಉತ್ತರ ಆಗುತ್ತೆ. ಸ್ನೇಹಿತರೆ, ಈ ಒಂದು ಕ್ಲಾಸನ್ನು ನೋಡ್ತಾ ನೀವು ನಾನು ಸ್ವಲ್ಪ ಟೈಮನ್ನು ಕೊಡ್ತೀನಿ, ಒಂದು 10 ಸೆಕೆಂಡು. ನೀವು ವಿಡಿಯೋವನ್ನು ನೋಡ್ತಿರಲ್ಲ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಉತ್ತರವನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ. ನೋಡಿ ಸ್ನೇಹಿತರೆ, ಇತ್ತೀಚೆಗೆ ಗಂಗೋತ್ರಿ ರಾಷ್ಟ್ರೀಯ ಉದ್ಯಾನವನವು ತುಂಬ ಸುದ್ದಿಯಲ್ಲಿತ್ತು. ಅದು ಯಾವ ರಾಜ್ಯದಲ್ಲಿದೆ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ಸ್ ಎ ಉತ್ತರಾಖಂಡ ಸರಿಯಾದಂಥ ಉತ್ತರ ಆಗುತ್ತೆ. ನೋಡಿ, 6 ತಿಂಗಳ ಚಳಿಗಾಲದ ವಿರಾಮದ ನಂತರ ಗಂಗೋತ್ರಿ ರಾಷ್ಟ್ರೀಯ ಉದ್ಯಾನವನವು ಇತ್ತೀಚೆಗೆ ಮತ್ತೆ ತೆರೆಯಲ್ಪಟ್ಟಿದೆ. ನೋಡಿ, 6 ತಿಂಗಳ ಕಾಲ ಅಲ್ಲಿ ತುಂಬ ಚಳಿ ಇರೋದರಿಂದ ಯಾರೂ ಕೂಡ ಆ ಪ್ರದೇಶಕ್ಕೆ ಹೋಗೋಕ್ಕಾಗಲ್ಲ. ಹಾಗಾಗಿ ಉತ್ತರಾಖಂಡದಲ್ಲಿ ಕ್ಲೋಸ್ ಆಗಿತ್ತು 6 ಮಂತ್ಸು, ಈಗ ರಿಓಪನ್ ಆಗಿದೆ. ನೋಡಿ, ಇದು ಹಿಮಾಲಯ ಪ್ರದೇಶದಲ್ಲಿ ಕಾಲೋಚಿತ ಸಂರಕ್ಷಣಾ ನಿರ್ವಹಣೆಯನ್ನು ಎತ್ತಿ ತೋರಿಸುತ್ತದೆ. ಇದು ಉತ್ತರಾಖಂಡದಲ್ಲಿದೆ ಮತ್ತು ಭಾಗೀರಥಿ ನದಿಯ ಮೇಲಿದೆ. ನೋಡಿ, ಇನ್ನೊಂದು ಸಬ್ ಕ್ವಶನ್ಸ್ ಇಲ್ಲಿ ಕ್ರಿಯೇಟ್ ಆಗಿದೆ. ಯಾವ ನದಿ ಮೇಲಿದೆ ಅನ್ನೋದಾದ್ರೆ ಸ್ನೇಹಿತರೆ, ಭಾಗೀರಥಿ ನದಿ. ಯಾವ ನದಿ? ಭಾಗೀರಥಿ ನದಿ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ. ನೋಡಿ, ಭಾಗೀರಥಿ ನದಿಯ ಮೇಲ್ಭಾಗದ ಜಲಾನಯನ ಪ್ರದೇಶದಲ್ಲಿದೆ. ಉದ್ಯಾನವನದ ಈಶಾನ್ಯ ಗಡಿಯ ಚೀನಾವನ್ನು ಟಿಬೆಟ್ ಒಂದು ಸ್ವಾಯತ್ತ ಪ್ರದೇಶವನ್ನು ಇದು ಸಂಪರ್ಕಿಸುತ್ತೆ, ಅಂದರೆ ಮುಟ್ಟುತ್ತೆ ಆ ಭಾಗಕ್ಕೆ. ಇದು ಕೇದಾರನಾಥ ವನ್ಯಜೀವಿ ಅಭಯಾರಣ್ಯ ಮತ್ತು ಗೋವಿಂದ ರಾಷ್ಟ್ರೀಯ ಉದ್ಯಾನವನಗಳೊಂದಿಗೆ ಗಡಿಗಳನ್ನು ಹಂಚಿಕೊಂಡಿದೆ. ನೋಡಿ, ಈ ಒಂದು ಕ್ವಶನ್ನಿಂದ ಸುಮಾರು ಸಬ್ ಕ್ವಶನ್ಗಳನ್ನು ಕೇಳ್ಬೋದು. ಇತ್ತೀಚೆಗೆ ತುಂಬ ಹೇಳಿಕೆ ರೂಪದಲ್ಲಿ ಬರುತ್ತೆ. ಎ ಬಿ ಸಿ ಮತ್ತು ಅದರೊಳಗೆ 1 2 3 ಈ ರೀತಿ ಎಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ. ನೋಡಿ, ಇದು ಕೇದಾರನಾಥ ವನ್ಯಜೀವಿ ಅಭಯಾರಣ್ಯ ಮತ್ತು ಗೋವಿಂದ ರಾಷ್ಟ್ರೀಯ ಉದ್ಯಾನವನದೊಂದಿಗೆ ಗಡಿಗಳನ್ನು ಹಂಚಿಕೊಂಡಿದೆ. ನೀವು PSI KS IAS ಲೆವೆಲ್ಗೆ ಎಕ್ಸಾಮ್ಗಳಿಗೆ ಪ್ರಿಪರೇಷನ್ ಮಾಡ್ತಾರೆ ಅಂದರೆ ಇನ್ ಡೆಪ್ತಾಗಿ ನೀವು ನೋಡಬೇಕಾಗುತ್ತೆ. ಸುಮಾರು ಪ್ರಶ್ನೆಗಳು ಇದೇ ರೀತಿ ಬರುತ್ತೆ. ನೋಡಿ, ಯಾವುದು ಗಂಗೋತ್ರಿ ರಾಷ್ಟ್ರೀಯ ಉದ್ಯಾನವನದ ಗಡಿಗಳನ್ನು ಹಂಚಿಕೊಂಡಿರುವಂತಹ ವನ್ಯಜೀವಿ ಅಭಯಾರಣ್ಯಗಳು ಯಾವಂತ ಕೇಳ್ತಾರೆ. ಆವಾಗ ನೀವು ಕೇದಾರನಾಥ ವನ್ಯಜೀವಿ ಅಭಯಾರಣ್ಯ ಹಾಗೆಯೇ ಗೋವಿಂದ ರಾಷ್ಟ್ರೀಯ ಉದ್ಯಾನವನದೊಂದಿಗೆ ಈ ಒಂದು ರಾಷ್ಟ್ರೀಯ ಉದ್ಯಾನವನ ಗಡಿಗಳನ್ನು ಹಂಚಿಕೊಂಡಿದೆ ಅಂತಕ್ಕಂಥ ಉತ್ತರವನ್ನು ನೀವು ನೀಡಬೇಕಾಗುತ್ತೆ. ನೋಡಿ, ಈ ಮತ್ತೊಂದು ಪ್ರಶ್ನೆಯನ್ನು ನೋಡೋಣ. 2026 ಸಮಯಕ್ಕೆ ಅಥವಾ ಹೊತ್ತಿಗೆ ನಮೋ ಡ್ರೋನ್ ದೀದಿ ಯೋಜನೆ ಅಡಿಯಲ್ಲಿ ಡ್ರೋನ್ ಪೈಲಟ್ಗಳ ತರಬೇತಿ ಪಡೆದ ಅತಿ ಹೆಚ್ಚು ಮಹಿಳಾ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ HGS ಅಂತೇಳಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗಳಿದೆಯಲ್ಲ, ಅತಿ ಹೆಚ್ಚು ಮಹಿಳಾ ಸ್ವಸಹಾಯ ಗುಂಪುಗಳು ಹೊಂದಿರುವಂಥ ರಾಜ್ಯ ಯಾವುದು? ಈ ಡ್ರೋನ್ ಪೈಲಟ್ಗಳನ್ನು ತರಬೇತಿಯನ್ನು ಪಡೆದು ಯಾವುದೋ ಯೋಜನೆ ಅಡಿಯಲ್ಲಿ ನಮೋ ಡ್ರೋನ್ ದೀದಿ ಯೋಜನೆ NDDY ಅಂತ, ನಮೋ ಡ್ರೋನ್ ದೀದಿ ಯೋಜನೆ ಅಂತಕ್ಕಂಥದ್ದು. ಮುಂದೆ ಇದರ ಬಗ್ಗೆ ವಿವರಣೆ ನೀಡ್ತಾ ಹೋಗೋಣ. ಮೊದಲು ಯಾವ ರಾಜ್ಯ ಅತಿ ಹೆಚ್ಚು ಈ ಒಂದು ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ತರಬೇತಿಯನ್ನು ಪಡೆದಿರತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ಕೇರಳ, ತಮಿಳುನಾಡು. ನಿಮ್ಮ ಉತ್ತರ ಯಾವುದಾಗಿರಬೇಕು? ದ ರೈಟ್ ಆನ್ಸರ್ ಇಸ್ ಕರ್ನಾಟಕ ಆಗಬೇಕು. ಮುಂಬರುವಂಥ ಎಲ್ಲ ಪರೀಕ್ಷೆಗಳಿಗೆ ಈ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಯಾವುದು ಸರಿಯಾದ ಉತ್ತರ? ಕರ್ನಾಟಕ ಆಗುತ್ತೆ. ನೋಡಿ, ಕರ್ನಾಟಕವು ನಮೋ ಡ್ರೋನ್ ದೀದಿ ಯೋಜನೆ
ಅಡಿಯಲ್ಲಿ ಡ್ರೋನ್ ಪೈಲಟ್ಗಳ ತರಬೇತಿ ಪಡೆದ ಅತಿ ಹೆಚ್ಚು ಮಹಿಳಾ ಸ್ವಸಹಾಯ ಗುಂಪುಗಳನ್ನು ಹೊಂದಿರತಕ್ಕಂಥ ರಾಜ್ಯವಾಗಿ ಹೊರಹೊಮ್ಮಿದೆ. ಈ ಯೋಜನೆ ಅಡಿಯಲ್ಲಿ ಏನಾಗುತ್ತೆ, ದೀನ್ ದಯಾಳ್ ಅಂತ್ಯ ಯೋಜನೆ ಇತ್ತಲ್ಲ ಮೊದಲು, DDY ಅಂತೇಳಿ, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಡಿಯಲ್ಲಿ ಮಹಿಳಾ ನೇತೃತ್ವದ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗಳ ಸ್ವಸಹಾಯ ಸಂಘಗಳಿಗೆ ಕೃಷಿ ಸೇವೆಗಳಿಗೆ ಡ್ರೋನ್ ತಂತ್ರಜ್ಞಾನವನ್ನು ಒದಗಿಸುವ ಮೂಲಕ ಮಹಿಳೆಯರನ್ನು ಕೂಡ ಕೃಷಿಯಲ್ಲೇ ಸಬಲೀಕರಣವನ್ನು ಗೊಳಿಸುವಂಥ ಉದ್ದೇಶದಿಂದ ಈ ಯೋಜನೆಯನ್ನು ತಂದಿತ್ತು. ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗಳು ರೈತರಿಗೆ ಡ್ರೋನ್ಗಳನ್ನು ಬಾಡಿಗೆ ಮೂಲಕ ಸೇವೆಗಳನ್ನು ಒದಗಿಸಲು ಇದು ಅನುವು ಮಾಡುತ್ತೆ. ಡ್ರೋನ್ ತುಂಬ ರೇಟ್ ಇರುತ್ತೆ, ಬಟ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗಳಿಗೆ ಈ ಒಂದು ಡ್ರೋನ್ಗಳನ್ನು ಬಾಡಿಗೆ ಕಡಿಮೆ ಒಂದು ಅಮೌಂಟಲ್ಲಿ ಬಾಡಿಗೆ ರೆಂಟ್ ಕೊಡೋದ್ರ ಮೂಲಕ ಅವರಿಗೆ ಸೇವೆಗಳನ್ನು ಒದಗಿಸುತ್ತೆ. ಜೊತೆಗೆ ಮುಖ್ಯವಾಗಿ ದ್ರವ ಗೊಬ್ಬರಗಳು ಮತ್ತು ಕೀಟನಾಶಕಗಳನ್ನು ಸಿಂಪಡಿಸಲು 2024 ಮತ್ತು 2025 ಅವಧಿಯಲ್ಲಿ ಆಯ್ದ ಮಹಿಳೆ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿಗೆ ಸುಮಾರು 15,000 ಡ್ರೋನ್ಗಳನ್ನು ವಿತರಿಸಲಾಗಿದೆ. ಎಲ್ಲಿ? ಕರ್ನಾಟಕದಲ್ಲಿ. ವೆರಿ ಇಂಪಾರ್ಟೆಂಟು ನೋಡಿ ಸ್ನೇಹಿತರೆ. ಈ ಔಷಧಿ ಸಿಂಪಡಣೆ ಮಾಡ್ತಕ್ಕಂಥದ್ದು, ಈಗ ದ್ರವ ರೂಪದ ಗೊಬ್ಬರಗಳು ಬಂದಿದೆ, ನ್ಯಾನೋ ಗೊಬ್ಬರ ಬಂದಿದೆ, ಅವನ್ನೆಲ್ಲ ಏನು ಮಾಡ್ತಾ ಇದ್ದಾರೆ, ಸಿಂಪಡಣೆ ಮೂಲಕ ಬೆಳೆಗಳಿಗೆ ನೀಡ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ ಅಂದರೆ ಅತಿ ಹೆಚ್ಚು ಸುಮಾರು 10 ಎಕರೆ ಅಥವಾ 20 ಎಕರೆಯನ್ನು ಕೇವಲ 1 ರಿಂದ 2 ಗಂಟೆಗಳಲ್ಲಿ ಕೂಡ 2 ಗಂಟೆಗಳಲ್ಲಿ ಕೇವಲ ಡ್ರೋನ್ಗಳ ಬಳಕೆಯಿಂದ ಆ ಒಂದು ಸಿಂಪಡಣೆ ಮಾಡುವಂತಹ ಒಂದು ಮಾಡೋಕ್ಕೆ ಈ ಒಂದು ಹೆಲ್ಪ್ ಆಗುತ್ತೆ. ಯಾವುದು? ಈ ಡ್ರೋನ್ ದೀದಿ ಯೋಜನೆ ಅಂತಕ್ಕಂಥದ್ದು. ಅದರ ಹೆಚ್ಚು ಫಲಾನುಭವಿಗಳು ಯಾವ ರಾಜ್ಯ ಇದೆ ಅಂತಂದರೆ ಕರ್ನಾಟಕ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್, ಜುವಾಂಗ್ ಬುಡಕಟ್ಟು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಕೇಳಿದರೆ, ನೋಡಿ ಬುಡಕಟ್ಟು ಅಂತಕ್ಕಂಥದ್ದು HYT ಟಾಪಿಕ್ಕು, ತುಂಬ ಎಕ್ಸಾಮ್ಗಳಲ್ಲಿ ಪದೇ ಕೇಳ್ತಾ ಹೋಗ್ತಾರೆ. ಜುವಾಂಗ್ ಬುಡಕಟ್ಟು ಒಂದು ಜನಾಂಗ ಯಾವ ರಾಜ್ಯದಲ್ಲಿದೆ ಅಂತೇಳಿ ಕೇಳಿದರೆ, ಇತ್ತೀಚೆಗೆ ಸುದ್ದಿಯಲ್ಲಿತ್ತು ಮಹಾರಾಷ್ಟ್ರ, ಒಡಿಸ್ಸಾ, ಜಾರ್ಖಂಡ, ಬಿಹಾರ. ನಿಮ್ಮ ಉತ್ತರ ಯಾವುದಾಗಬೇಕು? ಒಡಿಶಾ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿದೆ. ಯಾವುದು? ಒಡಿಶಾ. ಸ್ನೇಹಿತರೆ ಬನ್ನಿ ಇದರ ಒಂದು ವಿವರಣೆಯನ್ನು ನೋಡ್ತಾ ಹೋಗೋಣ. ಒಡಿಶಾದ ಜುವಾಂಗ್ ಬುಡಕಟ್ಟಿನ 16 ವರ್ಷದ ಬಾಲಕಿ ಮಕ್ಕಳ ಆರೋಗ್ಯ ಮತ್ತು ಬಾಲ್ಯ ವಿವಾಹದ ಬಗ್ಗೆ ಹಳ್ಳಿಯ ಮನೋಭಾವನೆಯನ್ನು ಪರಿವರ್ತಿಸುವ ಮೂಲಕ ಗಮನಾರ್ಹ ಸಾಮಾಜಿಕ ಬದಲಾವಣೆಗಳನ್ನು ತರ್ತಾಳೆ. ನೋಡಿ ಈ ರೀತಿ ಯಾರಾದರೂ ರೆವಲ್ಯೂಷನ್ಸ್, ಅದರಲ್ಲಿ ವಿಶೇಷವಾಗಿ ಬಾಲ್ಯ ವಿವಾಹ ಅಂತಕ್ಕಂಥದ್ದು ನಮ್ಮ ಸಮಾಜಕ್ಕೆ ಅಂಟಿದ ಶಾಪ. ನಾನು ಸುಮಾರು ದಿನಪತ್ರಿಕೆಗಳಿಗೆ ಸುಮಾರು ಬಾರಿ ಬಾಲ್ಯ ವಿವಾಹದ ಬಗ್ಗೆ ನಾನು ಕಣ್ಣಾರೆ ಕಂಡ ಬಾಲ್ಯ ವಿವಾಹದ ದುಷ್ಪರಿಣಾಮಗಳ ಬಗ್ಗೆ ಆರ್ಟಿಕಲ್ಗಳನ್ನು ಬರೆದಿದ್ದೀನಿ. ನೀವು ನನ್ನ ಫೇಸ್ಬುಕ್ ಅಕೌಂಟಲ್ಲೇ ಅದನ್ನ ವೀಕ್ಷಣೆ ಮಾಡ್ಬೋದಾಗಿದೆ. ಜೊತೆಗೆ ಯೂಟ್ಯೂಬ್ ಪೋಸ್ಟಲ್ಲಿ ಕೂಡ ಹಾಕಿದ್ದೀನಿ. ಅದೇ ರೀತಿ ಇಲ್ಲೇನಾಗಿದೆ ಅಂದರೆ, ಒಡಿಶಾದ ಜುವಾಂಗ್ ಬುಡಕಟ್ಟಿನ 16 ವರ್ಷದ ಬಾಲಕಿ ಏನು ಮಾಡಿದ್ದಾರೆ, ಈ ಬಾಲ್ಯ ವಿವಾಹದ ಬಗ್ಗೆ ಅಲ್ಲಿರ್ತಕ್ಕಂಥ ಜನರ ಮನೋಭಾವನೆಯನ್ನು ಬದಲಾವಣೆ ಮಾಡೋಕ್ಕೆ ಸಹಾಯ ಮಾಡಿದ್ದಾರೆ. ಒಡಿಶಾದಲ್ಲಿ ಕಂಡುಬರುವಂತಹ 62 ಬುಡಕಟ್ಟುಗಳಲ್ಲಿ ಜುವಾಂಗ್ ಬುಡಕಟ್ಟು ಅಂತಕ್ಕಂಥದ್ದು 13 ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳಲ್ಲಿ ಇದೆ. ನೋಡಿ PVTGS ಅಂತಕ್ಕಂಥದ್ದು ವಿಶೇಷ ಸ್ಥಾನಮಾನ ಹೊಂದಿರತಕ್ಕಂಥ 13 ಬುಡಕಟ್ಟುಗಳಿದ್ದಾವೆ. ಅದರಲ್ಲಿ ಕೂಡ ಜುವಾಂಗ್ ಬುಡಕಟ್ಟು ಅಂತ ಒಂದು ಬುಡಕಟ್ಟಿನ ಜನಾಂಗ ಆಗಿದೆ. ಇದು ಮುಖ್ಯವಾಗಿ ಎಲ್ಲಿ ಕಂಡುಬರುತ್ತೆ ಅಂತ ಕೂಡ ಕೇಳ್ತಾರೆ. ಕಿಯೋಂಜರ್ ಮತ್ತು ಡೆಂಕನಲ್ ಜಿಲ್ಲೆಗಳಲ್ಲಿ ಇದು ಅಧಿಕೃತವಾಗಿ ಕಂಡುಬರುತ್ತೆ. ಇದು ಆಸ್ಟ್ರೋ-ಏಸಿಯಾಟಿಕ್ ಭಾಷಾ ಕುಟುಂಬದ ಮುಂಡಾ ಶಾಖೆಗೆ ಸೇರಿದ ಜುವಾಂಗ್ ಭಾಷೆಯನ್ನು ಮಾತಾಡ್ತಾರೆ. ಇವರು ರಚನಾತ್ಮಕವಾದಂತಹ ಕುಲ ಮತ್ತು ರಕ್ತ ಸಂಬಂಧದ ವ್ಯವಸ್ಥೆಯನ್ನು ಅನುಸರಿಸ್ತಾರೆ. ಸಾಂಪ್ರದಾಯಿಕವಾಗಿ ಇವರ ಒಂದು ಕೆಲಸ ಏನಾಗಿರುತ್ತೆ ಅಂದರೆ ಹಂಟಿಂಗ್, ಬೇಟೆ ಆಡ್ತಕ್ಕಂಥದ್ದು ಮತ್ತು ಸಂಗ್ರಹಿಸ್ತಕ್ಕಂಥದ್ದು, ಸೀಮಿತ ಕೃಷಿಯ ಮೇಲೆ ಅವಲಂಬಿತರಾಗ್ತಾರೆ. ಅವರು ನಂತರ ವಸಾಹತುಶಾಹಿ ಅವಧಿಯಲ್ಲಿ ಅರಣ್ಯ ನಿರ್ಬಂಧಗಳ ನಂತರ ಬುಟ್ಟಿ ನೇಯ್ಗೆ ಮತ್ತು ವಿನಿಮಯ ವ್ಯಾಪಾರಕ್ಕೆ ಹೊಂದಿಕೊಳ್ತಾರೆ. ನೋಡಿ ರಾಷ್ಟ್ರೀಕರಣ, ಕಾಡುಗಳ ರಾಷ್ಟ್ರೀಕರಣ ಆದಂತೆಲ್ಲ ಏನಾಗುತ್ತೆ, ಅವರೆಲ್ಲ ಅಲ್ಲಿಂದ ಏನು ಹೊರ ಹಾಕ್ಲಾಯಿತು. ಆನಂತರ ಅವ್ರು ಏನು ಮಾಡಿದರು, ಬುಟ್ಟಿ ನೇಯ್ಗಳು ಕೃಷಿಗೆ ಹೊಂದ್ಕೊಳ್ತಾ ಹೋಗ್ತಾರೆ. ಜುವಾಂಗ್ ಬುಡಕಟ್ಟು ಎಲ್ಲಿ ಕಂಡುಬರುತ್ತೆ? ಒಡಿಶಾದಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ನೋಡಿ, ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡಂತಹ INS ಅರಿಧಾಮ್ ಯಾವ ವರ್ಗದ ಜಲಾಂತರ್ಗಾಮಿ ನೌಕೆ ಅಂತ ಸೇರಿದೆ? ಕಲ್ವರಿ ವರ್ಗ, ನೆಕ್ಸ್ಟ್ ಸ್ಕಾರ್ಪಿನ್ ವರ್ಗ, ಚಕ್ರ ವರ್ಗ, ಅರಿಹಂತ ವರ್ಗ. ನಿಮ್ಮ ಉತ್ತರ ಯಾವುದು ಕಮೆಂಟ್ ಮಾಡಿ. ಅರಿಹಂತ ವರ್ಗ ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ನೋಡಿ ಭಾರತವು ತನ್ನ 3ನೇ ಪರಮಾಣು ಚಾಲಿತ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಅಂತಕ್ಕಂಥದ್ದು ಕೂಡ HYT ಟಾಪಿಕ್, ಅಂದರೆ ಐ ಹೀಲ್ಡಿಂಗ್ ಟಾಪಿಕ್. ಬಿಕಾಸ್ ಎಕ್ಸಾಮಲ್ಲಿ ಈ ಒಂದು ವಿಷಯಗಳ ಮೇಲೆ ನಿರಂತರವಾಗಿ ಪ್ರಶ್ನೆಗಳು ಕೇಳ್ತಾರೆ. ನೋಡಿ ಭಾರತೀಯರ ನೌಕಾಪಡೆಗೆ ಸೇರಿಸಿಕೊಂಡಿದೆ ಅರಿಧಮ್ ಅಂತಕ್ಕಂಥದ್ದು. ಅದರ ಒಂದು ಕಾರ್ಯತಂತ್ರದ ತಡೆಗಟ್ಟುವ ಸಾಮರ್ಥ್ಯವನ್ನು ಬಲಪಡಿಸಿದ INS ಅರಿಧಮ್ ಸ್ಥಳೀಯವಾಗಿ ನಿರ್ಮಿಸಲಾದಂತಹ 3ನೇ ಸಬ್ಮರ್ಸಿಬಲ್ ಶಿಪ್ ಬ್ಯಾಲಿಸ್ಟಿಕ್ ನ್ಯೂಕ್ಲಿಯರ್. ಮತ್ತು ಅರಿಹಂತ ಇದೆಯಲ್ಲ, ಅದು 2ನೇ ಜಲಾಂತರ್ಗಾಮಿ ವರ್ಗದ ಒಂದು ಹಡಗ ಏನಾಗಿದೆ, ಅದು ಬ್ಯಾಲಿಸ್ಟಿಕ್ ಕ್ಷಿಪಣಿ ಆಗಿದೆ. ಇದನ್ನು ವಿಶಾಖಪಟ್ಟಣಂನಲ್ಲಿ ಹಡಗು ನಿರ್ಮಾಣ ಕೇಂದ್ರದಲ್ಲಿ ಅಡ್ವಾನ್ಸ್ಡ್ ಟೆಕ್ನಾಲಜಿ ಹೇಜಲ್ ಪ್ರಾಜೆಕ್ಟ್ ATV ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಜಲಾಂತರ್ಗಾಮಿ ಮೇಲೆ ಸುಮಾರು 6,000 ಟನ್ಗಳು
ಮತ್ತು ಮುಳುಗಿದಾಗ 7,000 ಟನ್ಗಳನ್ನು ಸ್ಥಳಾಂತರ ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಈ ಅರಿಹಂತ ವರ್ಗ ಜಲಾಂತರ್ಗಾಮಿ ನೌಕೆ ಹೊಂದಿದೆ ಅನ್ನೋದು ಗೊತ್ತಿರಲಿ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಸುಖ್ನಾ ವನ್ಯಜೀವಿ ಅಭಯಾರಣ್ಯ ಯಾವ ಒಂದು ನಗರದಲ್ಲಿದೆ ಅಂತ ಕೇಳಿದರೆ ನವದೆಹಲಿ, ಚಂಡೀಗಢ, ಚೆನ್ನೈ ಮತ್ತು ಹೈದರಾಬಾದ್ ಅಂತ ಇದೆ. ನಿಮ್ಮ ಉತ್ತರ ಯಾವುದಾಗಿರುತ್ತೆ? ಚಂಡೀಗಢ ಆಗಬೇಕು. ಯಾವುದು ಸರಿಯಾದಂಥ ಉತ್ತರ? ಚಂಡೀಗಢ. ನೋಡಿ, ಈ ಸುಖ್ನಾ ವನ್ಯಜೀವಿ ಅಭಯಾರಣ್ಯವು ದುರ್ಬಲವಾದಂತಹ ಶಿವಾಲಿಕ್ ಬೆಟ್ಟಗಳ ಪರಿಸರವನ್ನು ಪುನರುಜ್ಜೀವನದ ಗಮನಾರ್ಹ ಯಶೋಗಾಥೆಯನ್ನು ಹೊರಹೊಮ್ಮಿದೆ. ಇದು ಚಂಡೀಗಢದಲ್ಲಿದೆ. ಸುಖ್ನಾ ಸರೋವರದ ಬಳಿ ಶಿವಾಲಿಕ್ ಶ್ರೇಣಿ ತಪ್ಪನಲ್ಲಿದೆ. ಈ ಸುಖ್ನಾ ಸರೋವರ ಎಲ್ಲಿದೆ ಅನ್ನೋದಾದರೆ ಸುಖ್ನಾ ಸರೋವರದ ಬಳಿ ಇದೆ. ಋತುಮಾನದ ಸುಖ್ನಾ ಚೋ ಹೊಳೆಯನ್ನು ತಿರುಗಿಸುವ ಮೂಲಕ ಲೇಕ್ ಕಾರ್ಬೋಸಿಯರ್ ಸರೋವರವನ್ನು ರಚಿಸಿದೆ. ಈ ಅಭಯಾರಣ್ಯವನ್ನು 1998ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಸರೋವರದ ಸುತ್ತಲಿನ ಮಣ್ಣಿನ ಸಂರಕ್ಷಣೆಯನ್ನು ಗುರಿಯಾಗಿ ಇಟ್ಟುಕೊಂಡು ಅರಣ್ಯೀಕರಣ ಪ್ರಯತ್ನಗಳ ಮೂಲಕ ಅಭಿವೃದ್ಧಿಪಡಿಸಲಾಗಿದೆ. ಈ ಪ್ರದೇಶವು ಭೌಗೋಳಿಕವಾಗಿ ತುಂಬ ದುರ್ಬಲವಾಗಿದೆ. ಜೊತೆಗೆ ಇಲ್ಲಿ ಮರಳು, ಶಿವಾಲಿಕ್ ಮಣ್ಣು, ಜೇಡಿ ಮಣ್ಣಿನ ಪ್ಯಾಕೆಟ್ಗಳನ್ನು ಹೊಂದಿದ್ದು ಮಳೆಯ ಸಮಯದಲ್ಲಿ ಮಣ್ಣಿನ ಸವೆತ ಇಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿ. ಇದರ ಭೌಗೋಳಿಕ ಹಿನ್ನೆಲೆಯನ್ನು ತಿಳ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ರೋಂಗಾಳಿ ಬಿಹುವನ್ನು ಪ್ರಮುಖವಾಗಿ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತೆ ಅನ್ನೋದನ್ನು ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಸ್ನೇಹಿತರೆ. ನೋಡಿ, ಮಿಜೋರಾಂ, ಮಣಿಪುರ, ಅಸ್ಸಾಂ, ತ್ರಿಪುರ ಅಂತ ಇದೆ. ಸರಿಯಾದಂಥ ಉತ್ತರ ಯಾವುದಾಗುತ್ತೆ? ಅಸ್ಸಾಂ ಅಂತಕ್ಕಂಥದ್ದು. ಈ ಒಂದು ರೋಂಗಾಳಿ ಬಿಹುವನ್ನು ಅಸ್ಸಾಮಲ್ಲಿ ಅತಿ ಹೆಚ್ಚು ಆಚರಣೆ ಮಾಡಲಾಗ್ತಾರೆ. ರೋಂಗಾಳಿ ಬಿಹುವಿನ ಉತ್ಸಾಹವು ಅಸ್ಸಾಂನ ವಿವಿಧ ಭಾಗಗಳಲ್ಲಿ ಹರಡಿದೆ. ಇದು ಅಸ್ಸಾಂನ ಪ್ರಮುಖ ಹಬ್ಬಗಳನ್ನೊಂದಾಗಿದೆ. ಬೊಹಾಗ್ ಬಿಹು ಎಂದು ಕರೆಯುತ್ತಾರೆ. ಇದು ಅಸ್ಸಾಮಿನ ಹೊಸ ವರ್ಷ ಮತ್ತು ವಸಂತ ಕಾಲದ ಆಗಮನವನ್ನು ಗುರುತಿಸುತ್ತೆ. ನೋಡಿ, ನಮ್ಮ ಪ್ರಪಂಚದಾದ್ಯಂತ ಜನವರಿಯಲ್ಲಿ ನಾವು ಹೊಸ ವರ್ಷವನ್ನು ಆಚರಣೆ ಮಾಡ್ತೀವಿ. ಜನವರಿ 1ಕ್ಕೆ ನಮ್ಮ ಕರ್ನಾಟಕದಲ್ಲಿ ಅಥವಾ ನಾವು ಪ್ರಾಚೀನ ಕಾಲದಲ್ಲಿ ಕೂಡ ಯುಗಾದಿ ಅಂತಕ್ಕಂಥದ್ದನ್ನು ನಾವೇನು ಮಾಡ್ತಾಯಿದ್ವಿ? ಹೊಸ ವರ್ಷವಾಗಿ ಆಚರಣೆ ಮಾಡ್ತಾಯಿದ್ವಿ ಭಾರತದಲ್ಲಿ ಈ ಮೊದಲು. ಆನಂತರ ಪಾಶ್ಚಾತ್ಯ ಸಂಸ್ಕೃತಿ ಬಂದಂತೆಲ್ಲ ಜನವರಿ 1ಕ್ಕೆ ಹೊಸ ವರ್ಷವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಇಲ್ಲಿ ನೋಡಿ, ಇವರು ಏನು ಮಾಡ್ತಾರೆ ಅಂದರೆ ಸ್ನೇಹಿತರೆ, ಹೊಸ ವರ್ಷವನ್ನು ಈ ಚೊಹಾಗ್ ಬಿಹು ಹಬ್ಬವನ್ನು ಆಚರಣೆ ಮೂಲಕ ವಸಂತ ಕಾಲದ ಆಗಮನವನ್ನು ಇವರು ಹೊಸ ವರ್ಷ ಅಂತೇಳಿ ಗುರುತಿಸ್ತಾರೆ. ರೋಂಗಾಲಿ ಎಂಬ ಪದವು ರೋಂಗ್ ಎಂಬ ಪದದಿಂದ ಬಂದಿದೆ. ಇದರ ಅರ್ಥ ಸಂತೋಷ, ಹ್ಯಾಪಿ ಮತ್ತು ಸೆಲೆಬ್ರೇಷನ್ ಅಂತಕ್ಕಂಥ ಒಂದು ಅರ್ಥವನ್ನು ಕೊಡ್ತಾ ಹೋಗುತ್ತೆ. ಈ ಹಬ್ಬವು ಅಸ್ಸಾಮಿನ ಸಮಾಜದ ಶ್ರೀಮಂತ ಸಾಂಸ್ಕೃತಿಕ ಸಂಪ್ರದಾಯಗಳು ಮತ್ತು ಸಾಮಾಜಿಕ ಜೀವನವನ್ನು ಪ್ರತಿಬಿಂಬಿಸುತ್ತೆ ಈ ಹಬ್ಬ ಅಂತಕ್ಕಂಥದ್ದು. ಜೊತೆಗೆ ಈ ಸಮಯದಲ್ಲಿ ಏನಾಗುತ್ತೆ ಅಂದರೆ ಮಹಿಳೆಯರು ಪ್ಯಾಟ್, ಮುಗಾ ರೇಷ್ಮೆ ಮತ್ತು ಹತ್ತಿಯಿಂದ ಮಾಡಿದಂಥ ಸಾಂಪ್ರದಾಯಿಕ ಮೆಕೇಲೆ ಚಾಡರನ್ನು ಧರಿಸ್ತಾರೆ. ನೋಡಿ ಸ್ನೇಹಿತರೆ, ಮುಗಾ ಅಂತಕ್ಕಂಥದ್ದು ರೇಷ್ಮೆ ಕೇವಲ ಅಸ್ಸಾಂ ಅಥವಾ ಈಶಾನ್ಯ ಭಾರತದಲ್ಲಿ ಮಾತ್ರ ಬೆಳೀತಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ಏಪ್ರಿಲ್ 2026ರಲ್ಲಿ ವೇಗವಾಗಿ ಹರಡುವ ದಡಾರ ರೋಗದಿಂದ ಭಾರತವು ಯಾವ ನೆರೆಯ ದೇಶವನ್ನು ತುರ್ತು ಲಸಿಕೆ ಅಭಿಯಾನವನ್ನು ಆರಂಭಿಸಿತು? ನೋಡಿ, ಭೂತಾನು, ನೇಪಾಳ, ಬಾಂಗ್ಲಾದೇಶ, ಮಯನ್ಮಾರು. ಸರಿಯಾದಂಥ ಉತ್ತರ ಬಾಂಗ್ಲಾದೇಶ ಆಗುತ್ತೆ. ನೋಡಿ ಸ್ನೇಹಿತರೆ, ವೇಗವಾಗಿ ಹರಡುವಂತಹ ದಡಾರ ಇದೆಯಲ್ಲ, ಆ ರೋಗದಿಂದ ಬಾಂಗ್ಲಾದೇಶದಲ್ಲಿ 1 ಮಿಲಿಯನ್ಗಿಂತಲೂ ಅಂದರೆ 10 ಲಕ್ಷಕ್ಕಿಂತ ಹೆಚ್ಚು ಮಕ್ಕಳು ಗುರಿಯಾಗಿರಿಸಿಕೊಂಡು ತುರ್ತು ಲಸಿಕೆ ಅಭಿಯಾನವನ್ನು ಆರಂಭಿಸಿತು. ದಡಾರವು ಪ್ಯಾರಾಮಿಕ್ಸೋವೈರಸ್ ಅಂತಕ್ಕಂಥ ಕುಟುಂಬದಿಂದ ಬರುವಂತಹ ವೈರಸ್ನಿಂದ ಉಂಟಾಗುವಂತಹ ಹೆಚ್ಚು ಸಾಂಕ್ರಾಮಿಕ ವಾಯುಗಾಮಿ ವೈರಲ್ ಕಾಯಿದೆ. ಇದು ವೈರಲ್ ಡಿಸೀಜಸ್ಸು. ಇದು ನೋಡಿ, ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ. ಪ್ಯಾರಾಮಿಕ್ಸೋವೈರಸ್, ಇದರ ಹೆಸರು ಪ್ಯಾರಾಮಿಕ್ಸೋವೈರಸ್ ಅಂತಕ್ಕಂಥದ್ದಿಂದ ಈ ದಡಾರ ಬರುತ್ತೆ. ಆಗ ಭಾರತದಲ್ಲಿ ಅತಿ ಹೆಚ್ಚು ಕಂಡು ಬರ್ತಾ ಇತ್ತು, ಇದು ತುಂಬ ಕಡಿಮೆ ಆಗಿದೆ. ಇದು ಕೆಮ್ಮು, ಸೀನುವಿಕೆ ಮತ್ತು ಸೋಂಕಿತ ಉಸಿರಾಟದ ಸ್ರವಿಸುವಿಕೆಯ ಸಂಪರ್ಕದ ಮೂಲಕ ಹರಡುತ್ತೆ. ಮತ್ತು ವೈರಸ್ ಗಾಳಿಯಲ್ಲಿ ಮತ್ತು ಮೇಲ್ಮೈ ಎರಡರಲ್ಲಿ ಕೂಡ ಸುಮಾರು 2 ಗಂಟೆಗಳ ಕಾಲ ಸಕ್ರಿಯವಾಗಿರ್ಬೋದು. ಸೋಂಕು ಉಸಿರಾಟದ ಪ್ರದೇಶದ ಪ್ರಾರಂಭವಾಗುತ್ತದೆ ಮತ್ತು ದೇಹದಾದ್ಯಂತ ಹರಡುತ್ತದೆ. ಇದು ತೀವ್ರ ತೊಡಕುಗಳು ಮತ್ತು ಸಾವಿಗೂ ಕೂಡ ಫೈನಲ್ ಆಗಿ ಡೆತ್ಗೂ ಕೂಡ ರೀಸನ್ ಆಗುತ್ತೆ. ಯಾವುದು? ಈ ದಡಾರ ಕಾಯಿಲೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡಿ, ಪ್ರತಿ ವರ್ಷ ಯಾವ ದಿನವನ್ನು ವಿಶ್ವ ಆರೋಗ್ಯ ದಿನವನ್ನಾಗಿ ಆಚರಣೆ ಮಾಡ್ತಾರೆ ಅಂತ ಕೇಳಿದರೆ, ವಿಶ್ವ ಆರೋಗ್ಯ ದಿನ ವೆರಿ ವೆರಿ ಇಂಪಾರ್ಟೆಂಟು ದಿನ. ವಿಶೇಷ ಕೂಡ ಎಕ್ಸಾಮ್ ದೃಷ್ಟಿಯಿಂದ HYT ಟಾಪಿಕ್ ಆಗಿದೆ. ಏಪ್ರಿಲ್ 4, ಏಪ್ರಿಲ್ 5, ಏಪ್ರಿಲ್ 6, ಏಪ್ರಿಲ್ 7 ಸರಿಯಾದಂಥ ಉತ್ತರ ಯಾವುದು? ಏಪ್ರಿಲ್ 7 ಸರಿಯಾದಂಥ ಉತ್ತರ ಆಗುತ್ತೆ. ಪ್ರತಿ ವರ್ಷ ಏಪ್ರಿಲ್ 7ರಂದು ವಿಶ್ವ ಆರೋಗ್ಯ ದಿನವನ್ನು ಆಚರಣೆ ಮಾಡ್ತಾರೆ. ಇವತ್ತು ಏಪ್ರಿಲ್ 7 ವಿಶ್ವ ಆರೋಗ್ಯ ದಿನ. ಹಾಗಾಗಿ ಈ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡಿದ್ದೀನಿ. ನೋಡಿ, ಪ್ರತಿ ವರ್ಷ ಏಪ್ರಿಲ್ 7ರಂದು ವಿಶ್ವ ಆರೋಗ್ಯ ದಿನವನ್ನು ಆಚರಿಸಲಾಗುತ್ತೆ. 2026ರ ಥೀಮ್ ಏನಾಗಿದೆ ಅನ್ನೋದಾದರೆ, ಆರೋಗ್ಯಕ್ಕೆ ಒಟ್ಟಾಗಿ, ಗ್ಯಾದರ್ ಟು ಹೆಲ್ತ್, ಸ್ಟ್ಯಾಂಡ್ ವಿತ್ ಸೈನ್ಸ್ ಅಂತ. ಆರೋಗ್ಯಕ್ಕೆ
ಒಟ್ಟಾಗಿ ವಿಜ್ಞಾನದೊಂದಿಗೆ ನಿಲ್ಲು ಅಂಥೇಳಿ. ಆರೋಗ್ಯಕ್ಕಾಗಿ ಎಲ್ಲರೂ ಕೂಡ ಸೇರಬೇಕು, ಜೊತೆಗೆ ಯಾವಾಗಲೂ ವಿಜ್ಞಾನದೊಂದಿಗೆ ನಿಲ್ಲಬೇಕು. ಆರೋಗ್ಯಕ್ಕೆ ಇತ್ತೀಚೆಗೆ ಏನಾಗಿದೆ, ಹಳೆ ಒಂದು ಪ್ರಾಚೀನ ಕಾಲದಲ್ಲಿ ಅಥವಾ ಸಾಂಪ್ರದಾಯಿಕವಾಗಿ ಈಗಲೂ ಕೂಡ ಅಲ್ಲಲ್ಲಿ ದೇವರಿಗೆ ಮೊರೆ ಹೋಗ್ತಕ್ಕಂಥದ್ದು, ರೋಗವನ್ನು ನಿವಾರಣೆ ಮಾಡೋಕ್ಕೆ ಈ ರೀತಿ ಮಾಡ್ತಾರೆ. ಬಟ್ ಏನಾಗುತ್ತೆ ಅಂದರೆ ಅದು ಅಷ್ಟು ಆರೋಗ್ಯವನ್ನು ಸುಧಾರಣೆ ಮಾಡೋಲ್ಲ. ಹಾಗಾಗಿ ಯಾವಾಗಲೂ ಕೂಡ ಆರೋಗ್ಯಕ್ಕಾಗಿ ಸ್ಟ್ಯಾಂಡ್ ವಿತ್ ಸೈನ್ಸ್ ಅಂತ ಹೇಳಿ ಈ ವರ್ಷದ ಒಂದು ಥೀಮ್ ಇದೆ. ಇದರ ಮೂಲಕ ಜನರಿಗೆ ಅರಿವು ನೀಡಿಸುವಂತಹ ಒಂದು ಅಭಿಯಾನವನ್ನು ಜನರು, ಪ್ರಾಣಿಗಳು ಮತ್ತು ಸಸ್ಯಗಳು ಮತ್ತು ಪರಿಸರದ ಆರೋಗ್ಯವನ್ನು ರಕ್ಷಿಸಲು ವಿಜ್ಞಾನದ ಆಧಾರಿತ ಪರಿಹಾರಗಳು ಮತ್ತು ಜಾಗತಿಕ ಸಹಯೋಗದ ಮಹತ್ವವನ್ನು ಒತ್ತಿ ಇಡುತ್ತೆ. ಇದು ಮಾನವ, ಪ್ರಾಣಿ ಮತ್ತು ಪರಿಸರದ ಆರೋಗ್ಯದ ನಡುವಿನ ಪರಸ್ಪರ ಸಂಪರ್ಕವನ್ನು ಎತ್ತಿ ತೋರಿಸುವ ಮೂಲಕ ಒಂದು ಆರೋಗ್ಯ ವಿಧಾನವನ್ನು ಉತ್ತೇಜಿಸುತ್ತದೆ. ಈ ಆಚರಣೆಯು ವೈಜ್ಞಾನಿಕ ಸಾಧನೆಗಳು ಮತ್ತು ಪುರಾವೆಗಳನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಬಹುಪಕ್ಷೀಯ ಸಹಕಾರದ ಪಾತ್ರವನ್ನು ಕೇಂದ್ರೀಕರಿಸುವಂತಹ ವರ್ಷಪೂರ್ತಿ ಮತ್ತು ಜಾಗತಿಕ ಅಭಿಯಾನವನ್ನು ಪ್ರಾರಂಭಿಸುತ್ತದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ನನ್ನ ಯಾವುದು ಕರೆಂಟ್ ಅಫೇರ್ಸ್ನ ಕ್ಲಾಸ್ ಆಗಿತ್ತು. ಇದು ಸುಮಾರು 6 ಮತ್ತು 7ನೇ ತಾರೀಕಿನ ಕರೆಂಟ್ ಅಫೇರ್ಸ್ ಆಗಿತ್ತು. ನಿಮಗೊಂದು ಪ್ರಶ್ನೆ ಇದೆ. ವಿಶ್ವ ಆರೋಗ್ಯ ದಿನವನ್ನೇನು ಏಪ್ರಿಲ್ ಆಚರಣೆ ಮಾಡ್ತೀವಲ್ಲ, ಹಾಗಾದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಎಲ್ಲಿದೆ ಮತ್ತು ಅದು ಯಾವಾಗ ಸ್ಥಾಪನೆ ಆಯಿತು ಅಂತೇಳಿ ನೀವು ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ. ಸ್ನೇಹಿತರೆ ನೋಡಿ, ಪ್ರತಿದಿನ ಯಾರು ನಿರಂತರವಾಗಿ ಓದ್ತಾರೋ ಅವರು ಮಾತ್ರ ಫೈನಲಾಗಿ ಎಕ್ಸಾಮ್ನಲ್ಲಿ ಗೆಲ್ತಾರೆ. ಹಾಗಾಗಿ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಈ ಕ್ಲಾಸ್ ಏನಾದರೂ ನಿಮಗೆ ಹೆಲ್ಪ್ ಆಯಿತು ಅಂದರೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮತ್ತು ಮತ್ತೊಂದು ತರಗತಿಯೊಂದಿಗೆ ನಿಮ್ಮೊಂದಿಗೆ ಸಿಗ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.